ಒಂದ್ ದಿನಕ್ಕೆ 5 ಹಸುವಿಂದ 110 ಲೀಟರ್ ಹಾಲು ಹೋಗ್ತಾ ಇದೆ. ಇದು ಟಾಪ್ ಬ್ರೀಡ್. ಇದು ನೋಡಿ, ಇದು ಬ್ಲಾಕ್ ಮೆಜಾರಿಟಿ ಇದೆ. ಇದು ಸ್ವಲ್ಪ ಕ್ರಾಸ್ ಬ್ರೀಡ್. ಇದು ಮೊದಲನೇ ಸೂಲು, ಅದು ಮೊದಲನೇ ಸೂಲು ಅಂತ ಇಟ್ಕೊಳ್ಳಿ. ಅದರಲ್ಲಿ ಮಿಲ್ಕ್ ಈಲ್ಡ್ ಬಂದಂಗೆ ಇದ್ರಲ್ಲಿ ಬರಲ್ಲ. 4-5ನೇ ಸೂಲ್ವರೆಗೂ ಮಿಲ್ಕ್ ಈಲ್ಡ್ ಹೋಗ್ತಾ ಇರ್ತದೆ. 5ನೇ ಸೂಲ್ಗೆ ಪೀಕ್ ಅಂತ ಇಟ್ಕೋಬಹುದು. ಈ ಹಸು 15 ದಿನ ಆಯ್ತು ತಗೊಬಂದು. ಅಲ್ಲಿ 6 ಲೀಟರ್ ಬರ್ತಾ ಇತ್ತು, ನನ್ನ ಹತ್ರ 8 ಲೀಟರ್ ಬಂತು. ಫೀಡಿಂಗ್ ಮೇಲೆ ಹೋಗ್ತದೆ. ಪ್ರೈವೇಟ್ ಕಂಪ್ನಿಗಳಲ್ಲಿ 3-4 ತರ ಫೀಡ್ಸ್ ಇದೆ. KMF ನಲ್ಲಿ ನಂದಿನಿ ಫೀಡ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡಲ್ಲ. ಒಂದು ಬ್ಯಾಗ್ ನಾನು ಡೈರಿ ಫೀಡ್ ಯೂಸ್ ಮಾಡಿಲ್ಲ, ಕಾಫ್ ಫೀಡ್ ಯೂಸ್ ಮಾಡಿದೀನಿ. ಕ್ವಾಲಿಟಿ ಇಲ್ದ್ಮೇಲೆ ನಾನು ಹಸು ತಗೊಬಂದ್ ಹಾಕಿ ಅದನ್ನ ಹಸುನ ಯಾಕೆ ಕಳ್ಕೊಬೇಕು? ನಾನು ಅದನ್ನ ಆರೋಗ್ಯ ಯಾಕೆ ಹಾಳು ಮಾಡ್ಕೋಬೇಕು? ಡೈರಿನಲ್ಲೇ ಆಗ್ಲಿ ಪ್ರೈವೇಟ್ ನಲ್ಲೇ ಆಗ್ಲಿ ಸುಮ್ಮನೆ ಕೊಡಲ್ಲ. ಡೈರಿ ಫೀಡ್ಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೊರಗಡೆ ಫೀಡ್ ಕಾಸ್ಟ್ ಜಾಸ್ತಿನೇ. ಕಾಸ್ಟ್ ನಿಮ್ಗೆ ಕೊಡ್ತೀವಿ, ನೀವೇ ನಮ್ಗೆ ಆತರ ಫೀಡ್ ರೆಡಿ ಮಾಡ್ಕೊಡಿ, ನಿಮ್ಗೂ ಒಳ್ಳೆ ಹೆಸರು ಬರ್ತದೆ. ಮಿಲ್ಕ್ ನಿಮ್ಗೆ ಸಪ್ಲೈ ಮಾಡ್ತಾ ಇದೀವಲ್ಲ, ನಮ್ಗೆ ಹೊರಗಡೆ ಇದೇ ಬೇಡ. ಫೀಡ್ಸ್ ನೀವೇ ಕೊಡಿ. ಮ್ಯಾಟ್ ಕೊಡ್ತಾ ಇದೀರಾ, ಸೈಲೇಜ್ ಕೊಡ್ತಾ ಇದೀರಾ, ಫೀಡ್ ಅದು ಸ್ವಲ್ಪ ಚೇಂಜ್ ಮಾಡಿ. ಏನಾದ್ರೂ ಅವಕಾಶ ಇದ್ರೆ ಹೊರಗಡೆ ಏನ್ ಫೀಡ್ ಹಲವಾರು ತರ ಕಂಪ್ನಿಗಳಿದೆ, ನಂದಿನಲ್ಲೇ ಆ ತರ ಫೀಡ್ ಕೊಡಿ. ಎಲ್ಲದಕ್ಕೂ ಒಂದೇ ಫೀಡ್. ಈಗ ಸಪರೇಟ್ ಮಾಡಿ ಕಾಫ್ ಫೀಡ್ ಒಂದು ಕೊಡ್ತಾ ಇದೀರಾ. ಹಾಲ್ ಕರಿಯೋ ಹಸುಗಳಿಗೆ ಹಾಲ್ ಕರಿತಾ ಕ್ಯಾಲ್ಸಿಯಂ ವೀಕ್ ಆಗ್ತಾ ಇರ್ತದೆ. ಕ್ಯಾಲ್ಸಿಯಂ ಕೊಟ್ಕೋಬೇಕು, ಫೀಡ್ ಸಪ್ಲಿಮೆಂಟ್ಸ್ ಕೊಟ್ಕೋಬೇಕು, ಮಿನರಲ್ ಮಿಕ್ಸ್ಚರ್ ಹಾಕೋಬೇಕು. 20 ಲೀಟರ್ ಹಾಲ್ ಕರಿತಾ ಇದೆ ಅಂತಂದ್ರೆ 10 kg ಫೀಡ್ಸ್ ಅಂದ್ರೆ ಎಲ್ಲ ಸೇರಿ. ಬರೀ ಫೀಡ್ ಕೊಡಂಗಿದ್ರೆ ಮಾತ್ರ 10 kg ಕೊಡಬೇಕು. ಹಾಲ್ ಕರೆದಿದ ತಕ್ಷಣ ಹಸು ಮಲಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಮಿಡಿಯೇಟ್ ಫೀಡ್ ಇಟ್ಬಿಡ್ತೀನಿ. ಬೆಳಗ್ಗೆ ಒಂದು ಟೈಮ್ ರಾಗಿ ಹುಲ್ಲು ಹಾಕ್ತೀನಿ, ಮತ್ತೆ ಸಂಜೆ ಹಸಿ ಮೇವು ಹಾಕ್ತೀನಿ. ಈಗ ಮೊದಲನೇ ಲ್ಯಾಕ್ಟೇಷನ್ಗೆ ಮೊದಲನೇ ಸೂಲಲ್ಲಿ ನಾರ್ಮಲ್ ಆಗಿ ಅದು ಬ್ರೀಡ್ ಮೇಲೆ ಹೋಗ್ತದೆ. ಬ್ರೀಡ್ ಯಾವ ಥರ ಅಂತಂದರೆ ನೋಡಿ, ಇಲ್ಲೇ ಹೇಳ್ತೀನಿ. ಇದು ಟಾಪ್ ಬ್ರೀಡ್. ಇದು ನೋಡಿ, ಇದು ಬ್ಲಾಕ್ ಮೆಜಾರಿಟಿ ಇದೆ. ಇದು ಸ್ವಲ್ಪ ಕ್ರಾಸ್ ಬ್ರೀಡ್. ಇದು ಮೊದಲನೇ ಅಂದರೆ ಇದು ಮೊದಲನೇ ಸೂಲು, ಅದು ಮೊದಲನೇ ಸೂಲು ಅಂತ ಇಟ್ಕೊಳ್ಳಿ. ಅದರಲ್ಲಿ ಮಿಲ್ಕ್ ಈಲ್ಡ್ ಬಂದಂಗೆ ಇದರಲ್ಲಿ ಬರಲ್ಲ, ಯಾಕಂದರೆ ಬ್ರೀಡ್ ಮೇಲೆ ಹೋಗ್ತದೆ. ಈಗ ಕಾಮನ್ ಆಗಿ ಒಂದು ಸೂಲಿಂದ ಒಂದು ಸೂಲ್ಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 4-5ನೇ ಸೂಲ್ವರೆಗೂ ಮಿಲ್ಕ್ ಈಲ್ಡ್ ಹೋಗ್ತಾ ಇರ್ತದೆ. 5ನೇ ಸೂಲ್ಗೆ ಪೀಕ್ ಅಂತ ಇಟ್ಕೋಬೋದು. ಮತ್ತು 5ನೇ ಸೂಲಿಂದ ನಾರ್ಮಲಾಗಿ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಫೀಡಿಂಗ್ ಮೇಲೆ ಹೋಗ್ತದೆ. ಈಗಾಗಲೇ ಹೇಳಿದ್ನಲ್ಲ, ಈ ಹಸು 15 ದಿನ ಆಯಿತು ತಗೊಬಂದು. ಅಲ್ಲಿ ಒಂದು 2 ಲೀಟ್ರ್ ಬರ್ತಾಯಿತ್ತು, 2-3 ಲೀಟ್ರು ಬರ್ತಾಯಿತ್ತು ಒಂದು ಟೈಮ್ಗೆ. ನನ್ನ ಹತ್ರ ತಗೊಬಂದ್ಮೇಲೆ ನಾನು 2 ಟೈಮ್ ಹಾಲು ಕರೆದೆ. 4 ಲೀಟ್ರ್ 8 ಲೀಟ್ರ್ವರೆಗೂ ಹಾಲು ಬಂತು. ಈಗ ಅಲ್ಲಿ 6 ಲೀಟ್ರ್ ಬರ್ತಾಯಿತ್ತು, ನನ್ನ ಹತ್ರ 8 ಲೀಟ್ರ್ ಬಂತು. ಅದು ಹೇಳಿದ್ನಲ್ಲ, ಫೀಡಿಂಗ್ ಮೇಲೆ ಹೋಗ್ತದೆ. ಈಗ ಫೀಡಿಂಗ್ ಯಾವ ಥರ ಕೊಡಬೇಕು ಅಂತಂದರೆ, ಈಗ ಒಂದು ಹಸು, ಈಗ ನಾನು ಆಗಲೇ ಹೇಳಿದೆ ಒಂದು ಕಾಂಪಿಟೇಷನ್ಗೆ ಹೋಗಿದ್ದು ದೊಡ್ಡ ಹಸು ಇತ್ತು ಅಂತ. ಈ ಹಸುಗೆ ಕೊಡೋ ಫೀಡು ಆ ಹಸುಗೆ ಕೊಟ್ಟರೆ ಅದು ಹಸು ಕಳ್ಕೊಬೇಕು ನಾವು. ಈಗ ಹಸು ಏನು ಬ್ರೀಡ್ ಇರ್ತದೆ, ಅದು ಮಿಲ್ಕ್ ಈಲ್ಡ್ ಏನಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾರ್ಮಲಾಗಿ KMF ನಿಂದ ಏನು ಹೇಳ್ತಾರೆ ಅಂದರೆ 1 ಲೀಟ್ರ್ ಹಾಲಿಗೆ 400 ಗ್ರಾಮ್ ಫೀಡ್ ಅಂತ ರೆಫರ್ ಮಾಡ್ತಾರೆ. ಅಂದರೆ 10 ಲೀಟ್ರ್ ಹಾಲು ಕರಿತಾ ಇದೆ ಅಂತಂದರೆ 4 kg ಕೊಡಬೇಕು ಅಂತ ಒಂದು ಟೈಮ್ಗೆ. ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಇನ್ನೊಂದು kg ಎಕ್ಸ್ಟ್ರಾ ಮಾಡಿಕೊಂಡ್ರೆ, 1 ಲೀಟ್ರ್ ಹಾಲಿಗೆ 5 kg ಥರ ಕೊಟ್ಕೊಡ್ರೆ ಸ್ವಲ್ಪ ಬಾಡಿ ಗ್ರೋತ್ಗೂ ಇಂಪ್ರೂವ್ಮೆಂಟ್ಗೂ ಚೆನ್ನಾಗಿರ್ತದೆ. ಮಿಲ್ಕ್ ಈಲ್ಡ್ ಹಾಲು ಕರಿಯೋ ಹಸುಗಳಿಗೆ ಹಾಲು ಕರಿತಾ ಕ್ಯಾಲ್ಸಿಯಂ ವೀಕ್ ಆಗ್ತಾ ಇರ್ತದೆ. ಕ್ಯಾಲ್ಸಿಯಂ ಕೊಟ್ಕೋಬೇಕು, ಫೀಡ್ ಸಪ್ಲಿಮೆಂಟ್ಸ್ ಕೊಟ್ಕೋಬೇಕು, ಮಿನರಲ್ ಮಿಕ್ಸ್ಚರ್ ಹಾಕ್ಕೋಬೇಕು, ಮತ್ತು ಏನು ಲಿವರ್ ಟಾನಿಕ್ಕು ಹಾಕಬೇಕು. ಈಗ ನಾವು ಅತಿ ಹೆಚ್ಚಾಗಿ ಫೀಡಿಂಗ್ ಮಾಡಿದಾಗ ಜೀರ್ಣ ಆಗಬೇಕಲ್ಲ ಹಸುವಿನಲ್ಲೂ. ಆವಾಗ ಏನಾಗ್ತದೆ ಅಂತ ವೀಕ್ಲಿ ಒನ್ಸಾ ಅಥವಾ 15 ಡೇಸ್ ಒನ್ಸಾ ಇಲ್ಲ ಮಂತ್ಲಿ ಎಲ್ಲ 15 ಡೇಸ್ ಒನ್ಸ್ ಹಾಕಿದ್ರೆ ಬೆಟರ್ ಅಂತ ಅನ್ಕೊತೀನಿ. ಲಿವರ್ ಟಾನಿಕ್ಕು ಸ್ವಲ್ಪ ಒಂದು 100 ಗ್ರಾಮ್ಸು ಒಂದು ಟೈಮ್ಗೆ ಹಾಕ್ಕೊಂಡ್ರೆ, ಅಂದರೆ 15 ಡೇಸ್ ಒನ್ಸು, ಅದು ಬೆಟರ್. ಜೀರ್ಣಕ್ರಿಯೆ ಆಗ್ತದೆ, ಚೆನ್ನಾಗಾಗ್ತದೆ. ಆಮೇಲೆ ಸೋಡಾ ಹಾಕ್ಕೋಬೇಕು ಫೀಡಿಂಗಲ್ಲಿ. ಒಂದು 3 ಡೇಸ್ ಒನ್ಸ್ ಸೋಡಾ ಹಾಕಬೇಕು, ಉಪ್ಪು ಹಾಕಬೇಕು, ಮಿನರಲ್ ಮಿಕ್ಸ್ಚರ್ ಅಂದ್ರೆ ಕಂಪಲ್ಸರಿ ಹಾಕಲೇಬೇಕು. ಆಮೇಲೆ ಹಸು ಯಾವ್ದು ವೀಕ್ ಇರ್ತದೆ ಅದಕ್ಕೆ ಕ್ಯಾಲ್ಶಿಯಮ್ ಫೀಡ್ ಸಪ್ಲಿಮೆಂಟ್ಸು ಅದು ಹಾಕ್ಕೋಬೇಕು. ಈಗ ಹೊರಗಡೆ ಮಾರ್ಕೆಟಲ್ಲಿ ತುಂಬ ಮೆಡಿಸನ್ಸ್ ಇದೆ. ಯಾವುದ್ರಲ್ಲಿ ಯಾವುದು ಏನು ಕಡಿಮೆ ವೆಚ್ಚ ಇರ್ತದೆ, ಯಾವುದು ಪ್ರೊಡಕ್ಟಿವಿಟಿ ಚೆನ್ನಾಗಿರ್ತದೆ, ಅದನ್ನು ತಗೊಬಂದು ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸ್ತದೆ. ಸರ್, ನೀವು ಈಗ ಪ್ರೆಸೆಂಟ್ಲಿ ಫೀಡು ಮತ್ತು ಮೇವು ಏನು ಕೊಡ್ತಿದ್ದೀರಾ ಸರ್? ಈಗ ಮೇಂಟೆನೆನ್ಸ್ ಯಾವ ಥರ ಅಂತಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಹಾಲು ಕರಿತೀವಿ. ಕೊಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿ ಹಾಲು ಕರೆದಿದ ತಕ್ಷಣ ಇಮ್ಮಿಡಿಯೇಟ್ ನಾನು ಫೀಡ್ ಕೊಡ್ತೀನಿ. ಫೀಡ್ ಬಂದು ಈಗ ಅದು 22% ಪ್ರೋಟೀನ್ ಇದೆ. ಬಟ್ ನಾನು ಹಸುಗಳಿಗೆ ಅದು ಸಾಕಾಗ್ತಾ ಇಲ್ಲ. ನೆಕ್ಸ್ಟು ಗೋದ್ರೇಜ್ ಸಮೃದ್ಧಿ ಅಂತ ಏನೋ ಒಂದಿದೆ, ಅದು ಚೆಕ್ ಮಾಡ್ತಾ ಇದ್ದೀನಿ. ಅದನ್ನು ಯೂಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಬಿಟ್ಟರೆ ಆಮೇಲೆ ಗೋದ್ರೇಜ್ ಅಂತಲ್ಲ, ಕಾರ್ಗಿಲ್ ಅಂತ ಒಂದು ಕಂಪ್ನಿ ಇದೆ, ಅದರಲ್ಲೂ ಸೇಮ್ ಫೀಡ್ ಇದೆ. ಕಾಫ್ ಫೀಡ್ ಬೇರೆ ಬರ್ತದೆ, ಈಫರ್ ಬೇರೆ ಬರ್ತದೆ. ಆಮೇಲೆ ಈಗ ಹಾಲು ನಿಲ್ಲಿಸಿದ್ದೀನಿ, ಹಾಲು ನಿಲ್ಲಿಸಿರೋದಕ್ಕೆ ಒಂದು ಫೀಡ್ ಇದೆ. 4-5 ಥರ ಫೀಡ್ಸ್ ಇದೆ. ನಮ್ಮ ಡೈರಿನಲ್ಲಿ ಏನು ಮಾಡ್ತಾರೆ, KMF ಅಲ್ಲಿ ಒಂದೇ ಫೀಡ್
ಆಮೇಲೆ ಕಾಫ್ ಫೀಡ್ ಇದೆ, ಬಟ್ ಹಸುಗಳಿಗೆ ಒಂದೇ ಫೀಡು. ಅದೇ ಹೊರಗಡೆ ಪ್ರೈವೇಟ್ ಕಂಪ್ನಿಗಳಲ್ಲಿ 3 ಥರ 4 ಥರ ಫೀಡ್ಸ್ ಇದೆ. ಈಗ ಹೊಸದಾಗಿ ಬಾಡಿ ಚೇಂಜ್ ಆಗಿದೆ, ಮಾನ್ಯ DK ಸುರೇಶ್ ಅವರು ಬಂದಿದ್ದಾರೆ. ನಿಮ್ಮ ಮುಖಾಂತರ ಅವ್ರಿಗೆ ಒಂದು ಮನವಿ ಮಾಡ್ತೀನಿ. ಈಗ ಹೊರಗಡೆನಲ್ಲಿ ಏನು ಮಾಡ್ತಿದ್ದಾರೆ ಕಂಪ್ನಿಗಳಲ್ಲಿ 3 ಥರ ಫೀಡ್. ಯಾಕಂತಂದರೆ ಹಾಲು ಕರೆಯೋದಕ್ಕೆ ಒಂದು ಫೀಡ್ ಇದೆ. ಹಾಲು ಕರೆಯೋದು ಅಂತಂದರೆ ಈಗ ಬಿಲೋ 20 ಲೀಟರ್ಸ್ ಇರೋದಕ್ಕೆ ಒಂದು ಏನೋ ಬಿಲೋ 20% ಒಂದು ಫೀಡ್ ಇದೆ ಪ್ರೋಟೀನು. ಅಬೌಟ್ 20 ಲೀಟರ್ಸ್ ಹಾಲಿರೋದಕ್ಕೆ 22% ಒಂದು ಪ್ರೋಟೀನ್ದು ಒಂದು ಫೀಡ್ ಇದೆ. 30 ಲೀಟರ್ ಮೇಲೆ ಕರೆಯೋದಕ್ಕೆ ಒಂದು ಫೀಡ್ ಇದೆ. ಆ ಥರ ನೀವು ವೇರಿಯೇಷನ್ ಮಾಡಿ ಕೊಡಿ, ಸಬ್ಸಿಡಿನಲ್ಲಿ ಕೊಡಿ. ಫೀಡ್ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಈಗ ನನ್ನ ಡೈರಿನಲ್ಲಿ KMFನಲ್ಲಿ ನಂದಿನಿ ಫೀಡ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ಬಟ್ ಕ್ವಾಲಿಟಿ ಮೇಂಟೈನ್ ಮಾಡಲ್ಲ. ನಾನು ಆ್ಯಕ್ಚುಲಿ ಈಗ ಇದು 4ನೇ ವರ್ಷ ನಾನು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಒಂದು ಬ್ಯಾಗ್ ನಾನು ಡೈರಿ ಫೀಡ್ ಯೂಸ್ ಮಾಡಿಲ್ಲ. ಕಾಫಿ ಫೀಡ್ ಕೊಟ್ಟಿದ್ರೆ ಯೂಸ್ ಮಾಡಿದ್ದೀನಿ, ಕಾಫಿ ಫೀಡ್ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಒಂದು ಬ್ಯಾಗ್ ಡೈರಿ ಹಸುಗಳಿಗೆ ಅಂತ ಒಂದು ಬ್ಯಾಗ್ ಯೂಸ್ ಮಾಡಿಲ್ಲ. ಯಾಕಂದರೆ ಅದ್ರ ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಇಲ್ದ್ಮೇಲೆ ನಾನು ಹಸು ತೊಗೊಬಂದು ಹಾಕಿ ಅದನ್ನು ಹಸುನೇ ಯಾಕೆ ಕಳ್ಕೊಬೇಕು, ನಾನು ಅದನ್ನು ಆರೋಗ್ಯ ಯಾಕೆ ಹಾಳು ಮಾಡ್ಕೋಬೇಕು. ಈಗ ನನಗೆ ಹೊರಗಡೆ ಹೋದರೆ ಪ್ರೈವೇಟಲ್ಲೇ ಆದರೆ ಅವ್ರೇನು ಸುಮ್ಮನೆ ಕೊಡಲ್ಲ, ಡೈರಿನಲ್ಲೇ ಆಗಲಿ ಪ್ರೈವೇಟ್ನಲ್ಲೇ ಆಗಲಿ ಏನು ಸುಮ್ಮನೆ ಕೊಡಲ್ಲ. ಡೈರಿ ಫೀಡ್ಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೊರಗಡೆ ಫೀಡ್ ಕಾಸ್ಟ್ ಜಾಸ್ತಿನೇ. ಅಲ್ಲಿ ಹೊರಗಡೆ ಕೊಡೋ ಕಾಸ್ಟ್ ನಿಮಗೆ ಕೊಡ್ತೀವಿ, ನೀವೇ ನಮಗೆ ಆ ಥರ ಫೀಡ್ ರೆಡಿ ಮಾಡಿಕೊಡಿ KMFನಿಂದ, ನಿಮಗೂ ಒಳ್ಳೆ ಹೆಸರು ಬರ್ತದೆ. ಯಾಕೆ ಮಾಡಬಾರ್ದು? ಈಗ ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ಈ ಮಿಷಿನ್ ತೊಗೊಬಂದಿದ್ದೀನಿ. ಮಿಷಿನ್ ಇದು ಆಲ್ ಇನ್ ಒನ್ನು, ವಾಷಿಂಗ್ ಇದೆ, ಪೆಟ್ರೋಲ್ ಇಂಜಿನ್ ಇದೆ, ಮತ್ತು ಏನು ಹಾಲು ಕರೆಯೋದು ಇದೆ. ಅದೇ ನಿಮ್ಮ ಡೈರಿಯಿಂದ ಸಪ್ಲೈ ಮಾಡ್ತೀರಾ, ಬರೀ ಹಾಲು ಕರೆಯೋದು ಮಾತ್ರ. ಕರೆಂಟ್ ಇದ್ದರೆ ಮಾತ್ರ. ಕರೆಂಟ್ ಹೋಯ್ತು ಅಂತಂದರೆ ದೇವರೇ ಗತಿ. ಏನು ಮಾಡ್ಬೇಕು ಆಮೇಲೆ? ಕರೆಂಟ್ ಈಗ ನನ್ನ ನೋಡಿ ಪ್ರೆಸೆಂಟ್ ಈಗ ನಾನು ಒಂದು ದಿನಕ್ಕೆ 110 ಲೀಟ್ರು ಆವ್ರೇಜ್, ಈಗ 5 ಹಸುವಿಂದ 110 ಲೀಟ್ರ್ ಹಾಲು ಹೋಗ್ತಾಯಿದೆ. ನಾನು 110 ಲೀಟ್ರು ಅಂದರೆ ಒನ್ ಟೈಮ್ಗೆ ಒಂದು 50ರಿಂದ 55 60 ಲೀಟ್ರು ಒನ್ ಟೈಮ್ಗೆ ಕೈಯಲ್ಲಿ ಕರಿಬೇಕು ಅಂತಂದರೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗ್ತದೆ. ಮ್ಯಾನ್ ಪವರ್ ಇಲ್ಲ, ನಾನು ಮಿಷಿನ್ನೇ ನಂಬ್ಕೊಂಡು ಏನೋ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಇಮಿಡಿಯೇಟ್ ಕರೆಂಟ್ ಹೋಯ್ತು, ನಾನು ಒಬ್ಬನೇ ಇದ್ದೀನಿ ಮಿಷಿನ್ ನಂಬ್ಕೊಂಡು. 5 ಹಸುನಲ್ಲಿ ಹಾಲು ಕರಿಬೇಕು ಅಂತಂದರೆ ಎಷ್ಟು ಕಷ್ಟ. 50 ಲೀಟ್ರ್ ಒಬ್ಬರೇ ಕರಿಬೇಕು ಅಂತಂದರೆ ಕಷ್ಟ ಆಗ್ತದೆ. ಸೊ ನೀವು KMFನಿಂದ ನಾನು ನಿಮ್ಗೆ ಇನ್ನೊಂದು ಏನಂತಂದರೆ, ಈ ಥರ ಮಿಷಿನ್ಸ್ ಕೊಡಿ. ನೀವು ಹೊರಗಡೆಯಿಂದ ನಾವು ಹೋಗೋದೇ ಇಲ್ಲ ಹೊರಗಡೆಗೆ. ಈಗ ನಿಮಗೆ ಮಿಲ್ಕ್ ನಿಮಗೆ ಸಪ್ಲೈ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಹೊರಗಡೆ ಇದೇ ಬೇಡ. ಫೀಡ್ಸ್ ನೀವೇ ಕೊಡಿ. ಸೈಲೇಜ್ ಈಗೇನು ಕೊಡ್ತೀವಿ ಅಂತ ಹೇಳ್ತೀರಾ, ಮ್ಯಾಟ್ ಕೊಡ್ತಾ ಇದ್ದೀರಾ. ನಮ್ಗೆ ಮೇಯ್ನ್ ಏನು, ಮ್ಯಾಟ್ ಬೇಕು, ಮಿಷಿನರೀಸ್ ಬೇಕು, ಮೇವು, ಫೀಡು ಇಷ್ಟೆಲ್ಲ ಬೇಕಲ್ಲ. ಮ್ಯಾಟ್ ಕೊಡ್ತಾ ಇದ್ದೀರಾ, ಸೈಲೇಜಿಗೆ ಕೊಡ್ತಾ ಇದ್ದೀರಾ, ಫೀಡ್ ಕೊಡ್ತಾ ಇದ್ದೀರಾ. ಫೀಡ್ ಅದು ಸ್ವಲ್ಪ ಚೇಂಜ್ ಮಾಡಿ, ಏನಾದರೂ ಅವಕಾಶ ಇದ್ದರೆ. ಹೊರಗಡೆ ಏನು ಫೀಡ್ ಕಂಪ್ನಿಗಳು, ಈಗ ಹಲವಾರು ಥರ ಕಂಪ್ನಿಗಳಿದೆ. ನೀವು ನಂದಿನಲ್ಲೇ ಆ ಥರ ಫೀಡ್ ಕೊಡಿ. ಕಾಫಿ ಫೀಡ್ ಒಂದು ಕೊಡ್ತಾ ಇದ್ದೀರಾ, ಅದು ಬಿಟ್ಟರೆ ಹಸುಗಳಿಗೆ ಎಲ್ಲ ಹಸುಗೂ ಒಂದೇ ಫೀಡ್. ಅದು ಕರು ಹಾಕಿರಲಿ, ಹಾಲು ನಿಲ್ಲಿಸಿರಲಿ, ಎಲ್ಲದಕ್ಕೂ ಒಂದೇ ಫೀಡು. ಈಗ ಸಪ್ರೇಟ್ ಮಾಡಿ ನಿಮ್ಗೆ ಈಗ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ನನಗೆ ತಿಳಿದಂಗೆ ನಾನು ಸುಮಾರು 8 ವರ್ಷದಿಂದ ನೋಡ್ತಾ ಇದ್ದೀನಿ ಡಾಕ್ಟರ್ಸ್ ಇಲ್ಲಿ ನಮ್ಮ ಮನೆಗೆ ಬರ್ತಾರೆ ಅವರು. ಅದು ಒಳ್ಳೆ ಇಂಟೆಲಿಜೆಂಟ್ ಡಾಕ್ಟರ್ಸ್ ಇದ್ದಾರೆ. ಆ ಥರ ಇದ್ದಾಗ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಯಾವ ಥರ. ಇವ್ರನ್ನೇ ಕೇಳಬೇಕು ಅಂತಲ್ಲ, ನಿಮ್ಮ KMFನಲ್ಲೇ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವ್ರು ಸಪೋರ್ಟ್ ತೊಗೊಳ್ಳಿ. ಯಾವ ಥರ ಫೀಡ್ ರೆಡಿ ಮಾಡಬೇಕು, ಯಾವ ಹಸುಗೆ ಅಂದರೆ ಕರುಗೆ ಯಾವ ಥರ ಕೊಡಬೇಕು, ಹಾಲು ನಿಲ್ಸಿರೋದಕ್ಕೆ ಯಾವ ಥರ ಫೀಡ್ ಕೊಡಬೇಕು, ಸಪೋರ್ಟ್ ತೊಗೊಂಡು ನೀವೇ ರೆಡಿ ಮಾಡಿ ನಮ್ಗೆ ಕೊಡಿ ಫೀಡು. ನಾವು ಯಾಕೆ ಹೊರಗಡೆ ಹೋಗಬೇಕು? ನಮ್ಮ ನಂದಿನಿ ಬೆಳೀಲಿ. ವಿಧಿ ಇಲ್ಲ ಅಂತ ನಾವು ಹೊರಗಡೆ ಹೋಗಲೇಬೇಕು. ಈಗ ನಾನು ಆ ಫೀಡ್ಗೆ ಹೊರಗಡೆ ಫೀಡ್ಗೆ ಕಂಪೇರ್ ಮಾಡಿದಾಗ ಮಿಲ್ಕ್ ಈಲ್ಡು ಮೇಯ್ನ್. ಈಗ ಯಾರೇ ಆಗಲಿ ದನ ಸಾಕೋದೇನಕ್ಕೆ, ಏನೋ ಒಂದು ಸ್ವಲ್ಪ ಕಾಸು. ಹೊರಗಡೆ ಹೋಗಿ ದುಡಿಯೋದು ಬೇಡಪ್ಪ, ಮನೆ ಹತ್ರನೇ ಏನೋ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ, ಟೈಮ್ ಇರ್ತದೆ, ಕೆಲಸ ಮಾಡಿಕೊಂಡು ಏನೋ ದುಡ್ಕೊಳ್ಳೋಣ ಅಂತ ಮನೆ ಹತ್ರ ಮಾಡ್ತೀವಿ. ನನಗೆ ಎಕ್ಸ್ಪೆಕ್ಟೆಡ್ ಮಿಲ್ಕ್ ಬರಲಿಲ್ಲ ಅಂತಂದರೆ ದುಡ್ಡು ಬರೋಲ್ಲ. ಅವಾಗ ಏನು ಮಾಡ್ತೀವಿ, ಮಿಲ್ಕ್ ಹೆಚ್ಚಾಗಬೇಕು ಅಂದರೆ ಏನು ಮಾಡಬೇಕು, ಯಾರೋ ತಿಳಿದಿರೋರು ಕೇಳ್ತೀವಿ. ಆ ಫೀಡ್ ಹಾಕು, ಔಷಧಿ ಹಾಕು, ಈ ಟ್ಯಾಬ್ಲೆಟ್ ಹಾಕು, ಇದು ಹಾಕು. ಹೆಲ್ತಿಗೆ ಈಗ ಹಸುಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಕೂಪನ್ ಹಾಕ್ತೀವಿ, ಇಮಿಡಿಯೇಟ್ ಬಂದು ಡಾಕ್ಟ್ರು ನೋಡ್ತಾರೆ. ಅದು 100% ಅದೇನು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮಗೆ ಅದು ಏನೋ ಪ್ರೊಡಕ್ಷನ್ ಕಾಸ್ಟಲ್ಲಿ ಉಳಿತಾ ಇದೆ. ಈಗ ನಾನು ಅದೇ ಹೊರಗಡೆ ಹೋಗಬೇಕು ಅಂತಂದರೆ ಮಿನಿಮಮ್ ಅಂತಂದ್ರು ಡಾಕ್ಟ್ರ್ ಕನ್ಸಲ್ಟೇಷನ್ ಫೀಸ್. ಅದು ಈಗ ಹೊರಗಡೆಯಿಂದ ಬರ್ತಾರೆ ಅವರು ಫ್ರೀ ಬರಲ್ಲ. ಅವ್ರ ಗಾಡಿ ಪೆಟ್ರೋಲ್ಗೆ ಕೆಲಸ ಬಿಟ್ಟು ಅವ್ರ ಕೆಲಸನೇ ಅದು. ಗಾಡಿ ಪೆಟ್ರೋಲ್ಗಾದರೂ ನಾವು ಕೊಡಬೇಕಾ, ಟ್ರೀಟ್ಮೆಂಟ್ ಚಾರ್ಜ್ ಆದರೂ. ಈಗ ಮೆಡಿಸನ್ಸ್ ಎಲ್ಲ ಹೊರಗಡೆಯಿಂದ ತೊಗೊಬರ್ತಾರೆ, ಆ ಮೆಡಿಸನ್ಸ್ ಚಾರ್ಜ್ ಆದರೂ ಕೊಡಬೇಕಲ್ಲ.
KMF-ನಿಂದ ಕೊಡ್ತಿದ್ದೀರಾ, ಅದು ಭಾಳ ಸಂತೋಷ ಇದೆ, ಖುಷಿ ಇದೆ. ಅದೇ ಥರ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಕೊಡ್ತಿದ್ದೀರಲ್ಲ, ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಫೀಡ್ಸ್ ಕೊಡಬೇಡಿ. ಏನು ರೀಸ್ನಬಲ್ ಚಾರ್ಜೇ ಕೊಡಿ. ಹೊರಗಡೆ ಇಲ್ಲ, ರೀಸ್ನಬಲು ಬೇಡ, ಹೊರಗಡೆ ಏನು ಕಂಪ್ನೀಸ್ ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಅದೇ ಕ್ವಾಲಿಟಿ ಫೀಡು ನೀವು KMF-ನಿಂದನೇ ಕೊಡಿ, ತಗೋತೀವಿ. ಈ ಥರ ಮಾಡಿದ್ರೆ ಮಾತ್ರ KMF ಇನ್ನೂ ಎತ್ತರಕ್ಕೆ ಸ್ಥಾನಕ್ಕೆ ಬೆಳೀತದೆ ಅಂತ ನನ್ನ ಅಭಿಪ್ರಾಯ. ಇದು ಸುರೇಶ್ ಅವ್ರ ಗಮನಕ್ಕೆ ಹೋದರೆ ಅವರು ಇದ್ರ ಬಗ್ಗೆ ತಿಳ್ಕೊಂಡ್ರೆ, ಲಾಸ್ಟ್ ಮೊನ್ನೆ ಇದಕ್ಕೆ ಬಂದಾಗ ಏನು ಕಾಂಪಿಟೇಷನ್ಗೆ ಬಂದಾಗ ಆ್ಯಕ್ಚುಲಿ ದೇವನಹಳ್ಳಿಗೂ ಬಂದಿದ್ದರು. ದೇವನಹಳ್ಳಿಗೆ ಬಂದಾಗ ನಾನು ಅವ್ರಿಗೊಂದು ಮಾತು ಹೇಳಿದ್ದೆ. ಏನು ಹೇಳಿದ್ದೆ ಅಂತಂದರೆ, ಅಲ್ಲಿ 25 ಹಸು ಬಂದಿತ್ತು. ಅವಾಗ ಒಂದು ಮಾತು ಹೇಳಿದೆ, ಸರ್ ಇಲ್ಲಿ 25 ಹಸು ಬಂದಿದೆ, 25 ಹಸುನಲ್ಲಿ ನಾನು ಒಬ್ಬನೇ ಇಲ್ಲಿ ರೈತನ ಬಂದಿರೋದು, ಇನ್ನೆಲ್ಲ ಶೋಕಿಗೋಸ್ಕರ ಬಂದಿರೋದು. ಅಂದರೆ ಪ್ರೈಸ್ ಗೆಲ್ಲೋದಕ್ಕೆ ಅವತ್ತಿನ ದಿನಕ್ಕೆ ಅವತ್ತೇನೋ ನಾನು ಸ್ಪರ್ಧೆ ಭಾಗವಹಿಸಬೇಕು, ಪ್ರೈಸ್ ಗೆಲ್ಲಬೇಕು ಅಂತ ಹೊರಗಡೆಯಿಂದ ಹಸು ತಗೊಬಂದು ಕಟ್ಕೊಂಡಿದ್ದಾರೆ. ನನಗೆ ತಿಳಿದಂಗೆ ನಾನು ಒಬ್ಬನೇ ಇಲ್ಲಿ ರೈತನ ಬಂದಿರೋದು ಅಂತ ಹೇಳಿದೆ. ಮತ್ತು ಅದೇ ಮೊನ್ನೆ ಸುರೇಶ್ ಅವರು ಕೊನಗಟ್ಟಕ್ಕೆ ಬಂದಿದ್ದರು. ಅವತ್ತು ಇನ್ನೊಂದು ಮಾತು ಹೇಳಿದೆ. ಅವತ್ತು ಏನು ಹೇಳಿದೆ ಅಂತಂದರೆ, 36 ಹಸು ಭಾಗವಹಿಸಿತ್ತು ದೊಡ್ಡಬಳ್ಳಾಪುರ ತಾಲೂಕು ಲೆವೆಲಲ್ಲಿ. ಆ 36 ಹಸು ಭಾಗವಹಿಸಿತ್ತಲ್ಲ, ಭಾಗವಹಿಸಿದ್ದೆಲ್ಲ ರೈತರದೇ. ಭಾಳ ಖುಷಿ ಆಯಿತು. ಯಾಕಂದರೆ ರೈತರು ಮುಂದೆ ಬರಬೇಕು. ಶೋಕಿಗೋಸ್ಕರ ಹಸು ಕಟ್ಟಿ ಅವ್ನು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ? ಅವಾಗ ಅವ್ರಿಗೂ ಭಾಳ ಖುಷಿ ಆಯಿತು. ಅದನ್ನು ಸ್ಟೇಜ್ ಪ್ರೋಗ್ರಾಮಲ್ಲಿ ಡಿ ಕೆ ಸುರೇಶ್ ಅವರು ಹೇಳ್ತಾಯಿದ್ರು. ಈಗ ಈ ಥರ ಮಾತಾಡಿದೆ, ಈ ಥರ ಹೇಳಿದರು, ಭಾಳ ಖುಷಿ ಆಯಿತು ನಮಗೆ. ಈಗ ಸುರೇಶ್ ಅವರು ಭಾಳ ಹೆಲ್ಪ್ ಮಾಡ್ತಿದ್ದಾರೆ, ಬಟ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಅವ್ರು ಗ್ರೌಂಡ್ ಲೆವೆಲ್ ರಿಪೋರ್ಟ್ ಚೆಕ್ ಮಾಡಬೇಕು. ಈಗ ಡಾಕ್ಟರ್ಸ್ ಹೇಳ್ತಾರೆ ಅವ್ರಿಗೆ ಆ ಥರ, ಆಮೇಲೆ KMF ಸಿಬ್ಬಂದಿ ಕಡೆಯಿಂದ ರಿಪೋರ್ಟ್ ತೊಗೊಳೋದು, ಆ ಥರ ತೊಗೊಂಡು ಅವ್ರು ಏನು ಹೇಳ್ತಾರೆ ಡಾಕ್ಟರ್ಸ್, ಸಿಬ್ಬಂದಿ, ಅದ್ರ ಮೇಲೆ ಅವರು ಕೆಲಸ ಮಾಡಿದ್ರೆ ವರ್ಕೌಟ್ ಆಗೋಲ್ಲ. ಗ್ರೌಂಡ್ ರಿಪೋರ್ಟ್ ರೈತರ ಹತ್ರ ಬರಬೇಕು, ಹಳ್ಳಿಗೆ ಹೋಗ್ಬೇಕು. ನಿಮ್ಗೇನು ಕಷ್ಟ ಇದೆ, ಈಗ ಮಾಡ್ತಾ ಇದ್ದೀರಲ್ಲ, KMF-ನಿಂದ ಏನು ಸಪೋರ್ಟ್ ಬೇಕು ಅದನ್ನು ನಮ್ಮಂಥವ್ರನ್ನ ಕೇಳಿದ್ರೆ ನಾವು ಹೇಳ್ತೀವಿ, ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಇದೆ ಅಂತ. ನಮ್ಮವ್ರಿಗೂ ಬರೋದೇ ಇಲ್ಲಲ್ಲ. ಆ್ಯಕ್ಚುಲಿ ನಮಗೆ ಒಂದು ಮೀಟಿಂಗ್ ಕೂಡ ಅಟೆಂಡ್ ಮಾಡಲ್ಲ, ನಮ್ಮವ್ರಿಗೂ ಬರೋದೇ ಇಲ್ಲ. 1 kg ಹಾಲು ಕರೆಯೋ ಹಸುಗೆ 500 ಗ್ರಾಮ್ ಥರ 5 kg ಒನ್ ಟೈಮ್ಗೆ, ಅಂದರೆ ದಿನಕ್ಕೆ 20 ಲೀಟ್ರ್ ಹಾಲು ಕರೀತಾ ಇದೆ ಅಂತಂದರೆ ಒಂದು 10 kg ಫೀಡ್ಸ್, ಅಂದರೆ ಎಲ್ಲ ಸೇರಿ ಬರೀ ಫೀಡ್ ಕೊಡೋಂಗಿದ್ರೆ ಮಾತ್ರ 10 kg ಕೊಡಬೇಕು. ಅದು ಬಿಟ್ಟರೆ ಒಂದು 30ರಿಂದ 40 kg ಮೇವು. ನಾನು ಬೆಳಗ್ಗೆ ಏನಂತಂದರೆ, ಬೆಳಗ್ಗೆ ಹಾಲು ಕರೆದಿದ್ದಾದಮೇಲೆ ಫೀಡ್ ಇಡ್ತೀನಿ. ಫೀಡ್ ತಿಂದು, ಅಂದರೆ ಯಾಕೆ ಫೀಡ್ ಇಡ್ತೀನಿ ಅಂತಂದರೆ, ಹಾಲು ಕರೆದಿದ್ದ ತಕ್ಷಣ ಹಸು ಮಲಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಮಿಡಿಯೇಟ್ ಫೀಡ್ ಇಟ್ಬಿಡ್ತೀನಿ. ಫೀಡ್ ತಿಂದು ಒಂದು ಅರ್ಧ ಗಂಟೆ ನಿಂತಿರ್ತವೆ, ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತವೆ. ಒಂದು 8:30-9 ಗಂಟೆಗೆ ಫೀಡ್ ಮತ್ತು ತಿಂಡಿ ಕೊಡ್ತೀನಿ. ಹಿಂಡಿ, ಬೂಸ ಈ 2 ಐಟಮ್ ಸೇರಿ ಕೊಡ್ತೀನಿ. ಅದಾದಮೇಲೆ ರಾಗಿ ಹುಲ್ಲು ಹಾಕ್ಬಿಡ್ತೀನಿ. ರಾಗಿ ಹುಲ್ಲು ಒಂದು 9 ಗಂಟೆ 9 ಒಳಗಡೆ ರಾಗಿ ಹುಲ್ಲು ಹಾಕಿ ಬಿಟ್ಟರೆ ಮತ್ತೆ ನಾವು ಅದಕ್ಕೆ ಮಧ್ಯಾಹ್ನಕ್ಕೆ ಹೋಗೋದು. ಮಧ್ಯಾಹ್ನ ಅಂತಂದರೆ ಒಂದು 3 ಗಂಟೆ ಮೇಲೆ ಒಂದು ಸರಿ ಫೀಡ್ ಕೊಡ್ತೀನಿ. ಡ್ರೈ ಫೀಡ್ ಕೊಡ್ತೀನಿ. ಅದಾದಮೇಲೆ ಒಂದು 4:30-5 ಗಂಟೆಗೆ ಮತ್ತೆ ನಾರ್ಮಲ್ ಹಿಂಡಿ ಬೂಸ ಕಲಸಿ ಇಟ್ಬಿಟ್ಟು ನೀರಿಟ್ಬಿಟ್ಟು ಮತ್ತೆ ಹಾಲು ಕರೆದು, ಆಮೇಲೆ ಹಾಲು ಕರೆದಿದ್ದಾದಮೇಲೆ ಇಮ್ಮಿಡಿಯೇಟ್ ಹಂಗೆ ಹಸಿಮೇವು ಹಾಕ್ತೀವಿ. ಬೆಳಗ್ಗೆ ಒಂದು ಟೈಮ್ ರಾಗಿ ಹುಲ್ಲು ಹಾಕ್ತೀನಿ, ಮತ್ತು ಸಂಜೆ ಹಸಿಮೇವು ಹಾಕ್ತೀನಿ. ಹಸಿಮೇವು ಇನ್ ದ ಸೆನ್ಸ್, ಹಸಿಮೇವು ಅವೈಲಬಲ್ ಇದ್ದರೆ ಹಸಿಮೇವು ಹಾಕ್ತೀನಿ. ಇನ್ ಕೇಸ್ ಹಸಿಮೇವು ಖಾಲಿ ಆಗಿತ್ತು ನನ್ನ ಹತ್ರ ತೋಟದಲ್ಲಿ ಅಂತಂದರೆ ಸೈಲೇಜ್ ಇಟ್ಕೊಂಡಿದ್ದೀನಿ. ಸೈಲೇಜ್ ತೊಗೊಬಂದು ಹೊರಗಡೆಯಿಂದ ಸೈಲೇಜ್ ಹಾಕ್ಕೊಂಡು, ಯಾವುದು ಅವೈಲಬಲ್ ಇದ್ದರೆ ಆ ಟೈಮ್ಗೆ, ಹಸಿಮೇವು ಇಲ್ಲ ಅಂತಂದರೆ ಸೈಲೇಜ್ ಹಾಕ್ಕೊಂಡು ರೆಡಿ ಮಾಡ್ಕೊತೀವಿ.